ಇಶ್ಯೂಗಳು ಸ್ಲೋ ಟ್ರ್ಯಾಕಲ್ಲಿತ್ತ. ಇವ್ರ ಮೇಲೆ ನೀರು ಬಿಟ್ಟು, ಇವ್ರ ಮೇಲೆ ಲಾಟಿಲಿ ಹೊಡೆದು, ಈ ಕಡೆಯಿಂದ ಒಂದಷ್ಟು ಜನ ಅವ್ರು ಯಾರೋ ಹೊಡೆದಿದ್ದಾರೆ, ಯಾರೋ ಖಡ್ಗ ತಂದುಬಿಟ್ಟಿದ್ದಾರೆ, ಯಾರೋ ಕಲ್ಲಿನ ಮೂಟೆಗಳು ತಂದುಬಿಟ್ಟಿದ್ದಾರೆ. ಮಾಡಿದ್ರಾ? ಯಾರ್ದು ಕಲ್ಲಿನ ಮೂಟೆ ತಂದಿದ್ರಾ? ನಿಮಗೊಂದು ಗುಪ್ತಚರ ಮಾಹಿತಿ ಇರುತ್ತೆ. ಕಲ್ಲಿನ ಮೂಟೆ ತಂದವನನ್ನು ಆ ಕಲ್ಲು ಮೂಟೆ ಸಮೇತ ಕಟ್ಟಿಬಿಟ್ಟು ನೀರಲ್ಲಿ ಬಿಟ್ಬಿಡಿ ಅವನ್ನ. ಆದರೆ ಇರೋರೆಲ್ಲರೂ ನೀವು ಕಲ್ಲಿನ ಮೂಟೆ ತಂದವರ ರೀತಿಯಲ್ಲಿ, ಅಲ್ಲಿರೋ ಎಲ್ಲ ಸತ್ತೋಗಿರೋ ಮಕ್ಕಳ ಪೋಷಕರಿದ್ದಾರೆ ರೀ. ಅದರಲ್ಲಿ ಎಷ್ಟು ಹೃದಯದಲ್ಲಿ ನೋವು ತುಂಬಿಕೊಂಡು ಆ ವ್ಯಕ್ತಿ ಆ ಪ್ರತಿಭಟನೆ ಬಂದಿರ್ತಾನೆ ಯೋಚನೆ ಮಾಡಿ. ಧರ್ಮೇಂದ್ರ ಪ್ರಧಾನ್ ಏನಪ್ಪ, ನಾಲಾಯಕ ಶಿಕ್ಷಣ ಮಂತ್ರಿ, ನಿನಗೆ ಮಕ್ಕಳಿದ್ದಾರೋ ಇಲ್ಲೋ ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ನಿನಗೆ ಮಕ್ಕಳಿದ್ದಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ನಿನ್ನ ಮಗನೋ ಮಗಳೋ ಈ ಥರದ ನೀಟ್ ಎಕ್ಸಾಮಲ್ಲಿ ಸತ್ತೋಗಿದ್ದಿದ್ರೆ, ನಿನ್ನ ಸಂತಾನ ಹಿಂಗೆ ಸತ್ತೋಗಿದ್ದಿದ್ರೆ ನಿನ್ನ ವರ್ತನೆ ಹೀಗೆ ಇರ್ತಾ ಇತ್ತಾ? NTA ಆಟೋನಮಸ್ ಬಾಡಿ, ಅವ್ರು ಮಾಡಿರೋ ಎಕ್ಸಾಮು ಯಾರ ಅಂಡರ್ ಬರುತ್ತೆ? ಮಿನಿಸ್ಟ್ರಿ ಆಫ್ ಎಜುಕೇಷನ್ ಬರುತ್ತಲ್ವೇನಯ್ಯ? ಮಿನಿಸ್ಟ್ರಿ ಆಫ್ ಎಜುಕೇಷನ್ ಬರುತ್ತೆ ತಾನೇ? NTA ಏನು ಕತ್ತೆ ಮೇಯಿಸ್ತಾ ಇದ್ರು ಅವರು? ಕ್ವೆಶನ್ ಪೇಪರ್ ಲೀಕ್ ಆಗೋರಿಗೆ ಯಾರೋ ಪ್ರೊಫೆಸರ್ಗಳು ಮಾಡಿಬಿಟ್ಟಿದ್ದಾರೆ, ಯಾರೋ ಟ್ಯೂಷನ್ಗಳು ಮಾಫಿಯಾ ಮಾಡಿಬಿಟ್ಟಿವೆ ಇವನ್ನ, ಟ್ಯೂಷನ್ಗಳ ಮಾಫಿಯಾ. ಏನು ಮಾಡ್ತಿದ್ರಿ ನೀವು? ಎಲ್ಲ ಕಡೆ ಇದೆ ಮಾಫಿಯಾ. ಮಾಫಿಯಾ ಯಾವ ಕ್ಷೇತ್ರದಲ್ಲಿಲ್ಲ ಹೇಳಪ್ಪ? ಯಾವ ಕ್ಷೇತ್ರದಲ್ಲಿ ಮಾಫಿಯಾ ಇಲ್ಲ? ಹಾಗಂದ ಮಾತ್ರಕ್ಕೆ ಈ ಮಕ್ಕಳನ್ನು ನೋಡ್ರಿ, ಇನ್ನೇನು ಬೇಡ್ರಿ ಇದರಲ್ಲಿ ಪಕ್ಷ ಇನ್ನೊಂದೆಲ್ಲ ಬಿಟ್ಬಿಡಿ. ಈ ಹೊಡಿತಾರಲ್ಲ, ಈ ಥರ ಹೊಡಿತಾರಲ್ರಿ, ಏನಿದೆ ಅರ್ಥ ಏನ್ರಿ ಇದಕ್ಕೆ? ಕೈ ಮೂಳೆ ಮುರ್ಕೊಂಡು ಅವರು ತಲೆಗಳಿಗೆ ಪೆಟ್ಟು ತಿಂದ್ಕೊಂಡು ನೋಡಿ, ಅವನ್ನ ಟ್ರೀಟ್ ಮಾಡ್ತಿರೋ ರೀತಿ ನೋಡಿ. ಗನ್ನು ಬಬ್ಬ ಗನ್ನು. ಪುಲ್ವಾಮಾ, ಪಹಲ್ಗಾಮ್, ಅಲ್ಲಿ ನಮ್ಮ ಜನನ ಕೊಂದರು, ಉತ್ತರ ಇಲ್ಲ, ಶಿಕ್ಷೆ ಇಲ್ಲ. ಶಿಕ್ಷಣದಲ್ಲಿ ಸಮಸ್ಯೆ ಆಯಿತು ಅಂಥೇಳಿ ಈ ವಿದ್ಯಾರ್ಥಿಗಳು ಬಂದರೆ ನೀವು ನೋಡಿ ಹೇಳಿ. ಇದಕ್ಕೆ ದೊಡ್ಡ ವಿಚಾರ ಏನೂ ಬೇಡ ರೀ, ದೊಡ್ಡ ವಿಚಾರ ಏನೂ ಬೇಡ. ಇಲ್ಲಿ ಮಾತಾಡ್ತಿದ್ದಾರಲ್ಲ ಇವರನ್ನು ಸುಮ್ಮನೆ ಗಮನಿಸಿ. ನೀವು ಹೃದಯದಿಂದ ಮಾತಾಡ್ತಾ ಇದ್ದಾರಾ, ನೋವಿಂದ ಮಾತಾಡ್ತಾ ಇದ್ದಾರಾ ಅಂತ ನಿಮ್ಗೆ ಗೊತ್ತಾಗುತ್ತೆ. ಗೊತ್ತಾಗಲ್ವ ನಿಮಗೆ? ಇದರ ಮಧ್ಯದಲ್ಲಿ ಇಷ್ಟೆಲ್ಲ ಬಿಟ್ಟುಬಿಟ್ಟು ಈಗ ನೋಡಿ ನಮ್ಗೆ ಯಾಕೆ ಹೊಡಿತಿದ್ದಾರೆ ಅವರೆಲ್ಲ ಕೇಳ್ತಾ ಇದ್ದಾರಲ್ಲ, ಏನೋ ಅನ್ಸಲ್ವೇನ್ರಿ ನಿಮಗೆ? ಅದರಲ್ಲೂ ಟ್ವೀಟ್ ಮಾಡಿದ್ರು. ಟ್ವೀಟ್ ಇಲ್ಲ ನನಗೆ ಪ್ರಧಾನಮಂತ್ರಿಗಳು ಈ ಥರ ಹೇಳಿದ್ದಾರೆ ಅಂತ ಆ ಕಿರಣ್ ರಿಜಿಜು ಮೌತ್ ಪೀಸು. ಈಗ ಇವರು ಅಡ್ರೆಸ್ ಮಾಡೋಕ್ಕಾಗಲ್ವಾ? ಏನು ಅತೀತರ ಇವರು? ಅತೀತರೇನ್ರಿ ಇವರು? ಯಾರು ಅಡ್ರೆಸ್ ಮಾಡಬೇಕು? ಯಾರು ಮೌನಿ ಇವಾಗ? ಯಾರ್ದು ಮಹಾಮೌನ ಯಾರದ್ರಿ ಇಲ್ಲಿ? ನೋಡಿ ಅದೆಂಥ ವೇಗದಲ್ಲಿರುತ್ತೆ ಅಂದರೆ ನಿಮ್ಮ ಬಟ್ಟೆ ಎಲ್ಲ ಹರಿದೋಗ್ಬಿಡುತ್ತೆ ಆ ನೀರಿಗೆ ಕೂತ್ಕೊಂಡ್ರೆ. ಇಲ್ಲಿ ಫ್ರೀಡಮ್ ಪಾರ್ಕಲ್ಲೂ ಪ್ರತಿಭಟನೆ ಮಾಡ್ತಿದ್ರು. ಏನಿಲ್ಲ ರೀ, ಇವ್ರಿಗೆ ಯಾರೋ ಫಂಡಿಂಗ್ ಇಲ್ಲ, ಯಾರೋ ಇಂಥದ್ದಿಲ್ಲ. ಅಲ್ಲಿ ಏನೇನು ಈ ಬೀದಿ ಬದಿ ವ್ಯಾಪಾರಿಗಳು ತರ್ತಾರೆ, ತಳ್ಳುಗಾಡಿಗಳು ತರ್ತಾರಲ್ರಿ, ಅದು ತಂದಿದ್ದೇ ಅವ್ರಿಗೆ ಊಟ. ಕಣ್ಣಾರೆ ಕಂಡಿರೋದು ನಾವು ಮಾತಾಡ್ತಿದ್ದೀವಿ ರೀ. ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇತ್ತಾ? ಬಿಡಬೇಡಿ ಅವ್ರನ್ನ. ನಾವು ಯಾವತ್ತವ್ರು ಸಪೋರ್ಟ್ ಮಾಡಿಲ್ಲ, ಎಂಥದ್ದೇ ಹೋರಾಟಗಳಾಗಲಿ. ಆದರೆ ರಾತ್ರಿ 8 ಗಂಟೆಗೋ 7 ಗಂಟೆ 50 ನಿಮಿಷಕ್ಕೋ ಯಾವ್ದಾದ್ರು ಒಂದು ಒಳ್ಳೆ ದಿನಾಂಕ ನೋಡಿಯೋ, ಒಂದು ಮುಹೂರ್ತ ನೋಡಿಯೋ ಈ ಆಷಾಢ ಮಾಸದಲ್ಲಿ ಒಂದು ಅಡ್ರೆಸ್ ಮಾಡಿರಿ ದೇಶವನ್ನು. ಅಟ್ಲೀಸ್ಟು ಈ ವಿದ್ಯಾರ್ಥಿ ಅಡ್ರೆಸ್ ಮಾಡಿಬಿಡ್ರಿ. ಕೇಳಿ ಎಲ್ಲಾದರೂ ಒಂದು ಒಳ್ಳೆ ಮುಹೂರ್ತ ಇದ್ದರೆ ಈ ಆಷಾಢದಲ್ಲಿ ಆಗುತ್ತಾ, ಇಲ್ಲ ಶ್ರಾವಣ ಏನಾದರೂ ಬರಬೇಕಾ ಇದಕ್ಕೆ? ಇಲ್ಲ ಆಗ್ತಾ ಇಲ್ವಾ? ಆಷಾಢದಲ್ಲಿ ತುಂಬ ಕಷ್ಟ ಆಗ್ತಾ ಇದೆಯಾ? ಸೆಷನ್ಸ್ ನೆನ್ನೆ ಯಾರೋ ಕೇಳ್ತಾ ಇದ್ರು, ಏನು ರೀ ಸೆಷನ್ ಟೈಮಲ್ಲಿ ಇಂಥ ಪ್ರತಿಭಟನೆ ನಡೀತಾ ಇದೆಯಲ್ರಿ, ಏನು ರೀ ಎಂತೆಂಥ ಇಶ್ಯೂ ಇದೆ ರೀ ಸೆಷನ್ಸಲ್ಲಿ? ಯಾವ ಇಶ್ಯೂ ಇದೆ ಮಣ್ಣಂಗಟ್ಟಿ? ಯಾವ ಇಶ್ಯೂ ಇದೆ ರೀ? ಏನು ಇಶ್ಯೂ ಇದೆ? ದೇಶದ ಭವಿಷ್ಯದ ಬಗ್ಗೆ ಈ ಮಕ್ಕಳು ಕೇಳ್ತಾ ಇದ್ದಾರಲ್ಲ, ಇದು ಅಡ್ರೆಸ್ ಮಾಡಿ ಏನಾದರೂ ಮಾತಾಡ್ರಿ. ಅಲ್ಲೂ ಇದೇ ವಿಚಾರದ ಬಗ್ಗೆ ಮಾತಾಡಿ ಅಂತ ಕೇಳ್ತಾ ಇದ್ದಾರಲ್ಲ, ಯಾಕೆ ಮಾತಾಡಲ್ಲ? ಯಾರು ಇಶ್ಯೂಗಳಿವೆಲ್ಲ? 22,80,000 ಮಕ್ಕಳು, ಎಲ್ಲ ಪಕ್ಷಗಳಿಗೆ ಮತ ಹಾಕಿರ್ತಕ್ಕಂಥ ಪೋಷಕರು ಅಲ್ಲಿರ್ತಾರೆ. BJP ಓಟ್ ಹಾಕ್ತವ್ರು ಯಾರು ಎಕ್ಸಾಮೇ ಬರ್ದಿಲ್ವೇನ್ರಿ? ನೀಟ್ಗೂ ಅವ್ರಿಗೂ ಆಗಲ್ವ? ಹಾಗಾದರೆ BJP ವೋಟರ್ಸ್ ಮಕ್ಕಳಿಗೆ ನೀಟ್ಗೂ ಸಂಬಂಧ ಇಲ್ವಾ ಅವ್ರಿಗೆ? ಏನು ಅವ್ರು ಯಾರು ನೀಟ್ ಎಕ್ಸಾಮ್ ಬರೆದು ಯಾರು ಡಾಕ್ಟರ್ ಆಗಲೇ ಬರೋ ತೀರ್ಮಾನ ಮಾಡಿಬಿಟ್ಟಿದ್ದಾರಾ? ಇಲ್ವಲ್ಲ. ಹೀಗೆ ನಡೆಸ್ಕೊಳ್ಳೋದಿದೆಯಲ್ಲ, ರಾಂಗ್. ಮತ್ತು ಪ್ರತಿ ಪ್ರತಿಭಟನೆಯ ಶಕ್ತಿಯನ್ನು ಕುಗ್ಗಿಸಲು, ಕುಂದು ಹೋಗುವಂತೆ ಮಾಡಲು ಇವರ ಸ್ಟ್ರಾಟಜಿಗಳು ಬಹಳ ಸವಕಲಾಗ್ಬಿಡ್ತು. ಕೇಳಿ ಬೋರ್ ಹಿಡಿದುಬಿಟ್ಟಿದೆ ಜನಗಳಿಗೆ. ಅದೇ ಆ್ಯಂಟಿ ಸೋಷಿಯಲ್ಲು, ಆ್ಯಂಟಿ ಎಲಿಮೆಂಟ್ಸು, ಆ್ಯಂಟಿ ನೇಷನ್ನು, ಆ್ಯಂಟಿ ಮೋದಿ, ಆ್ಯಂಟಿ BJP, ಆ್ಯಂಟಿ ಹಿಂದುತ್ವ, ಆ್ಯಂಟಿ ರಾಮ, ಏನೇನು ರೀ ಹೊಸ ಸ್ಟಿಕ್ಕರ್ ಫ್ಯಾಕ್ಟ್ರಿಗಳು ಬರ್ತಾನೆ ಇರ್ತವೆ. ನೋಡಿ ಅವ್ರು ಹೆಂಗೆ ಹೊಡೆದಿದ್ದಾರೆ, ನೋಡಿ ಇವ್ನು ದೊಣ್ಣೆ ತಂದಿದ್ದಾನಲ್ಲಿ, ನೋಡ್ರಿ ಇವ್ನು ಕತ್ತಿ ತಂದುಬಿಟ್ಟಿದ್ದಾನೆ. ಏನು ಪ್ಲ್ಯಾನ್ ಮಾಡಿದ್ದಾರೆ ಗೊತ್ತೇನ್ರಿ ಇವರು? ಸುಮ್ಮನೆ ಅಲ್ಲ ರೀ, ಸಾಯಿಸ್ಬಿಡ್ತಾ ಇದ್ದಾರ್ರಿ ಇವರು. ಆಯಿತು. ಯಾರು ಕತ್ತೆ ಮೇಯಿಸ್ತಾ ಇದ್ರೇನಪ್ಪ ನಿಮ್ಮ ಸೆಕ್ಯೂರಿಟಿ ವ್ಯವಸ್ಥೆ? ಕತ್ತೆ ಮೇಯಿಸ್ತಿರಲಿಲ್ಲ ತಾನೇ? ಹಾಕಿ ಒಳಗಡೆ ಅವ್ರನ್ನ.
ನಿನ್ನೆ ರಾತ್ರಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಮಧ್ಯೆ ಮತ್ತೆ ಗಲಾಟೆ ಆಗಿದೆ. ದೆಹಲಿಯ ಕಾನ್ಹಾಟ್ ಪ್ಲೇಸ್ ಮತ್ತು ಆ ಭಾಗದಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಕೊತ ಕುದಿತಾ ಇದೆ. ಅದು ದೆಹಲಿಯ ಟಾಲ್ಸ್ಟಾಯ್ ಮಾರ್ಗದಲ್ಲಿಯೂ ಕೂಡ ಹೊಡೆದಾಟವಾಗಿದೆ. ಪೊಲೀಸರ ಲಾಠಿ ಚಾರ್ಜ್ಗೆ ಯುವ ಪಡೆ ರೋಷಾವೇಶ ವ್ಯಕ್ತಪಡಿಸಿದೆ. ಏನು ರೀ ಮಾಡ್ತಾರೆ ಅವರು? ರೋಷ ವ್ಯಕ್ತಪಡಿಸ್ತಾ ಇನ್ನೇನು ಮಾಡ್ತಾರೆ? ಕೆಲವರು ಯೂನಿಫಾರ್ಮ್, ಕೆಲವರು ನಿಮ್ಗೆ ಗೊತ್ತಿರಲಿ, ಯಾರ್ಯಾರ್ದೋ ಯೂನಿಫಾರ್ಮ್ ಹಾಕ್ಕೊಂಡು ಬಂದು ಇವ್ರು ಹೊಡೆದಿದ್ದಾರೆ. ಅವ್ರ ಬಳಿಯಲ್ಲಿ ಒಂದು ID ಕಾರ್ಡ್ ಇಲ್ಲ, ಎಂಥದ್ದೂ ಇಲ್ಲ, ಅವರು ಬಂದರು ಹೊಡೆದ್ರು. ಇನ್ಯಾರೋ ಒಂದಷ್ಟು ಗುಂಪು ಬಂತು, ಅವರು ಸೆಕ್ಯೂರಿಟಿ ಮೇಲೂ ಹೊಡೆದ್ರು. ಏನಾಗ್ತಿದೆ ಈಗ? ಸ್ಟೂಡೆಂಟ್ ಸರಿ ಇಲ್ಲ ಇವರು. ನಾನು ಕೇಳ್ತಿರೋದು ಏನು ಗೊತ್ತಾ, ಅಲ್ಲಿ ಸ್ಟೂಡೆಂಟ್ ಸರಿ ಇದ್ದಾನೋ ಬಿಟ್ಟಿದ್ದಾನೋ ಬೇರೆ ವಿಚಾರ. ನೀಟಲ್ಲಿ ಮೋಸ ಆಗಿರೋದು ನಿಜನಾ ಸುಳ್ಳು? 152 ಎಕ್ಸಾಮ್ಸ್ ಆಯಿತು ರೀ, ಕ್ವಶನ್ ಪೇಪರ್ ಲೀಕ್ ಆಗಿರೋದಿಲ್ಲಿ. ಏನಕ್ಕೆ ಕೇಳ್ತಾ ಇದ್ದೀವಿ ಹೇಳಿ ಇದನ್ನು? ಪ್ರಶ್ನೆ 152 ಕ್ವಶನ್ ಪೇಪರ್ ಲೀಕ್ ಆದಾಗ ಕ್ರಮ ಜರುಗಿಸಿರ್ಲಿಲ್ವೇನ್ರಿ? ಹೌದು, ಜರುಗಿಸಿದ್ರಿ. ಆಯಾ ಕಾಲದ ಎಕ್ಸಾಮ್ ಕ್ವಶನ್ ಪೇಪರ್ ಲೀಕ್ ಆದಾಗ ನೀವೆಲ್ಲ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದೀರಿ. ನಾನು ಕೇಳೋದು ಕನ್ವಿಕ್ಷನ್ ರೇಟ್. ಇಡಿ ಬಗ್ಗೆನೂ ಇದು ಮಾತಾಡಿದ್ವಿ ನಾವು, IT ಬಗ್ಗೆನೂ ನಾವು ಆಯ್ತು, ಪೊಲಿಟಿಕ್ಸ್ ಬಿಟ್ಬಿಡ್ರಿ. ಅದು ಪ್ರತಿಪಕ್ಷಗಳು, ಕಾಂಗ್ರೆಸ್ಸು ಆಡಳಿತಾರೂಢ ಪಕ್ಷವಾಗಿದ್ದಾಗ ಅವ್ರು ಮಾಡಲಿಲ್ಲ, ಇದೆಲ್ಲ ಅವ್ರು ರಾಜಕೀಯ ಮಾಡ್ಕೊಂಬಿಡ್ಲಿ. ಅವರು ರಾಜಕೀಯ 152 ಕ್ವಶನ್ ಪೇಪರ್ ಲೀಕ್ ಆದಾಗ ನಿಮ್ಗೆ ಆಶ್ಚರ್ಯ ಅನಿಸ್ಬಿಡುತ್ತೆ. ಇದು ಕನ್ವಿಕ್ಷನ್ ಆಗೇ ಇಲ್ಲ, ಯಾರಿಗೂ ಶಿಕ್ಷೆ ಆಗಿಲ್ಲ. ಸೊ ನೀಟಲ್ಲಿ ಇವ್ರು ಯಾರೋ 12 ಜನ ಹಿಡಿದುಬಿಟ್ಟೆ, ಪ್ರೊಫೆಸರ್ ಹಿಡಿದುಬಿಟ್ಟೆ, ಕೋಚಿಂಗ್ ಸೆಂಟರ್ ಮೇಲೆ ದಾಳಿ ಮಾಡಿಬಿಟ್ವಿ ನಾವು, ಅವ್ರದ್ದೇ ಒಂದು ಮಾಫಿಯಾ ಇದೆ. ಸರಿ, ಶಿಕ್ಷೆ ಆಗಬೇಕಲ್ಲ ಅವ್ರಿಗೆ. ಸೇಮು 3 ತಿಂಗಳು ಕಳೆದ್ರೆ ಮರ್ತು ಹೋಗುತ್ತೆ. ಇನ್ನೊಂದು ಎಕ್ಸಾಮ್ ಬರೆದ್ರು, ಅಯ್ಯೋ ನಮ್ಗೆ ಯಾಕಪ್ಪ ಮಗನೇ, ಬೇಡ ಕಣಪ್ಪ ನಮಗೆ ಪ್ರೊಟೆಸ್ಟ್ ಎಲ್ಲ, ಓದ್ಕೊಳ್ಳಪ್ಪ, ನೀನು ಡಾಕ್ಟ್ರ್ ಆಗ್ಬಿಡಪ್ಪ, ನೀನು ಇಂಜಿನಿಯರ್ ಆಗಿ ಮಗನೇ, ಮಗಳೇ ಇಂಜಿನಿಯರ್. ಅಯ್ಯೋ ಈ ಪ್ರತಿಭಟನೆಗೆಲ್ಲ ಹೋಗ್ತೀನಿ, ನೀನು ಹೋಗ್ಬೇಡಪ್ಪ, ಯಾಕೆ ಬೇಕು, ನೀನು ಡಾಕ್ಟ್ರ್ ಆಗಿಬಿಟ್ಟು ಫಾರಿನಲ್ಲಿ ಸೆಟ್ಲ್ ಆಗಿಬಿಡು, ಇಲ್ಲ ಇಲ್ಲೇ ಎಲ್ಲಾದರೂ ಒಂದು ಮದುವೆ ಮಾಡ್ಕೊಂಬಿಟ್ಟು EMI ಒಂದು ಮನೆ ತೊಗೊಂಬಿಡು, ಒಂದು ಒಳ್ಳೆ BMW ಬೆಂಜೋ ಕಾರ್ ತೊಗೊಂಬಿಡು, ಆರಾಮಾಗಿ ಇದ್ದುಬಿಡಪ್ಪ. ಮಾಡ್ಬೋದಿತ್ತಲ್ರಿ ಪೋಷಕರು, ಮಾಡ್ಬೋದಿತ್ತಲ್ಲ. ಎಕ್ಸಾಮ್ ಬರೆದ್ರು, ಒಂದು 2,80,000 ಜನ ಎಕ್ಸಾಮ್ ಅಟೆಂಡೇ ಆಗಲಿಲ್ಲ ರೀ. ಒಂದು 21 ಜನ ಮಕ್ಕಳು ಸತ್ತೋಗ್ಬಿಟ್ರು. ಇದಕ್ಕೆ ಏನೋ ಒಂದು ಮೀನಿಂಗ್ ಬೇಕಲ್ವೇನ್ರಿ? ಎಷ್ಟು ದಿನ ಅವನು ಮೊಟ್ಟೆ ಎಸ್ದ, ಈ ಒಂದು ದೊಣ್ಣೆ ತೊಗೊಂಡು